ಹಲ್ಲೆಲೂಯಾ, ಪ್ರೈಸ್ ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಬಂದಂಥವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲಕ್ಕೆ ಎತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಳೆ ಬಂತು, ಎಲ್ಲರಿಗೆ ಸಂತೋಷವನ್ನು ತಂತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ಅಂಶ ಏನಂದರೆ, ನಿಜವಾದಂಥ ಸಂತೋಷ ಎಲ್ಲಿ ಸಿಗುತ್ತೆ, ನಿಜವಾದ ಸಂತೋಷ ಅಂದರೆ ಯಾವುದು ಎಂಬುದಾಗಿ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಹೋದುವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದುವಾರ ಉತ್ತಮ. ಎಲ್ಲಿತ್ತು ಪ್ರಾರ್ಥನೆ ಕೂಟ? ಹನುಮಂತಮ್ಮವ್ರ ಮನೆ ಹತ್ರ ಇತ್ತು. ಹಲ್ಲೆಲೂಯಾ, ದೇವರ ಮಾತನ್ನು ಕೇಳುವುದು ಉತ್ತಮ. ಹಲ್ಲೆಲೂಯಾ, ದೇವರ ಮಾತನ್ನು ಮೀರಿ ನಡೆದಂಥವ್ರು ಏನಾದರೂ ಕಷ್ಟಕ್ಕೆ ತುತ್ತಾದರು, ಅಪಾಯಗಳಿಗೆ ಗುರಿಯಾದರು. ಆದರೆ ದೇವರ ಮಾತನ್ನು ಕೈಕೊಂಡು ನಡೆದಿರ್ತಕ್ಕಂಥ ಅಬ್ರಹಾಮನಿಗೆ ದೇವರು ದೇಶವನ್ನು ಕೊಟ್ಟ. ದೇವರ ಮಾತನ್ನು ಕೈಕೊಂಡು ನಡೆದಿರ್ತಕ್ಕಂಥ ಅನೇಕ ಭಕ್ತರನ್ನು ದೇವರು ಎಂದಿಗೂ ಕೂಡ ಕೈ ಬಿಡಲಿಲ್ಲ. ನಾವು ದೇವರ ಮಾತನ್ನು ಕೇಳುವಂಥದ್ದು ಉತ್ತಮ. ಸೌಲನು ದೇವರ ಮಾತನ್ನು ಕೇಳಲಿಲ್ಲ. ಏನು ಮಾಡಿದ? ದೇವ್ರ ಮಾತನ್ನು ಧಿಕ್ಕಾರ ಮಾಡಿದ. ಯಜ್ಞ ಮಾಡುವಂಥ ಕೆಲಸ ಯಾರ್ದು? ಪ್ರವಾದಿಯಾಗಿರ್ತಕ್ಕಂಥ ಸಮುವೇಲಂದು, ಯಾಜಕನಾಗಿರುವಂಥ ಸಮುವೇಲನ ಕೆಲಸವನ್ನು ತಾನು ಮಾಡಿದ. ದೇವರು ಹೇಳಿದ, ಅಮಾಲೇಕ್ಯರು ನಿಮಗೆ ಕಷ್ಟವನ್ನು ತಂದೊಡ್ಡಿದ್ದಾರೆ, ಅವರೆಲ್ಲರನ್ನ ನಾಶ ಮಾಡಿರಿ ಅಂತೇಳಿ. ಆದರೆ ಏನು ಮಾಡಿದ? ನಾಶ ಮಾಡಲಿಲ್ಲ. ಅದರ ಸಲುವಾಗಿ ತಾನೇ ನಾಶನವನ್ನು ತನ್ನ ಮೇಲೆ ತಾನೇ ತಂದುಕೊಂಡ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದುವಾರ ಈ ಎಲ್ಲ ಅಂಶಗಳನ್ನು ಧ್ಯಾನ ಮಾಡಿದ್ವಿ. ಇವತ್ತಿನ ದಿನ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ? ನಿಜವಾದ ಸಂತೋಷ ಅಂದರೆ ಯಾವುದು? ಅನೇಕರು ಸಂತೋಷವನ್ನು ಹುಡುಕ್ತಾ ಇರ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ಸಂತೋಷ ಉಳ್ಳವರಾಗಿರ್ತೀವಿ. ಹಲ್ಲೆಲೂಯಾ, ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿದಾಗ, ಊಟ ಮಾಡಿದಾಗ ನಮಗೆ ಸಂತೋಷ ಆಗುತ್ತಾ ಇಲ್ವ? ಹಲ್ಲೆಲೂಯಾ, ನಮಗೆ ಏನಾದರೂ ಒಂದು ಸಿಹಿ ಸುದ್ದಿ, ಶುಭಕರವಾಗಿರ್ತಕ್ಕಂಥ ಸುದ್ದಿ ಬಂದರೆ ನಮಗೇನಾಗುತ್ತೆ? ಸಂತೋಷ ಆಗುತ್ತೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನನ್ನಲ್ಲಿರುವ ಆನಂದವನ್ನು ನಿಮ್ಮಲ್ಲಿಯೂ ಇರಬೇಕೆಂತಲೂ. 15ನೇ ಅಧ್ಯಾಯ ತೆಗಿರಿ ಒಂದು ಸಾರಿ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ಯಾರ ಸಂತೋಷ? ಯೇಸು ಕ್ರಿಸ್ತನು ಕೊಡುವಂತಹ ಸಂತೋಷ. ಅಂದರೆ ಯೇಸು ಕ್ರಿಸ್ತನ ಸಂತೋಷವೇ ಬೇರೆ, ಲೋಕ ಕೊಡುವಂಥ ಸಂತೋಷವೇ ಬೇರೆ. ಅನೇಕರು ಸಂತೋಷ ಪಡ್ತಾರೆ ಸಿನಿಮಾ ನೋಡೋದರಲ್ಲಿ. ಹಲ್ಲೆಲೂಯಾ, ಅನೇಕರು ಸಂತೋಷ ಪಡ್ತಾರೆ ಧಾರಾವಾಹಿಗಳನ್ನು ನೋಡೋದರಲ್ಲಿ. ಅನೇಕರು ಸಂತೋಷ ಪಡ್ತಾರೆ ಕಳ್ಳತನಗಳನ್ನು ಮಾಡೋದ್ರಲ್ಲಿ. ಅನೇಕರು ಸಂತೋಷ ಪಡ್ತಾರೆ. ಕೆಲವೊಬ್ಬರಿಗೆ ಗುಟ್ಕಾ ಹಾಕೋಂತಾರೆ. ಗುಟ್ಕಾ ಹಾಕೋದೇ ಒಂದು ಸಂತೋಷವನ್ನು ತಂದಾಕುತ್ತೆ ಪ್ರಿಯರೇ. ಕುಡಿಯುವಂಥವ್ರಿಗೆ ಕುಡಿಯುವಂಥದ್ದೇ ಸಂತೋಷವನ್ನು ಕೊಡುತ್ತೆ. ಅದರಲ್ಲೇ ಅವ್ರು ಏನು ಮಾಡ್ತಾರೆ? ಆನಂದಿಸ್ತಾರೆ, ಉಲ್ಲಾಸಿಸ್ತಾರೆ. ಆದರೆ ಆ ಒಂದು ಸೈತಾನನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂತೋಷವನ್ನು ದೇವರು ಹೇಳ್ತಾ ಇಲ್ಲ. ದೇವರಲ್ಲಿ ಹೇಳ್ತಾ ಇದ್ದಾನೆ ಯಾವ ಒಂದು ಸಂತೋಷದ ಕುರಿತಾಗಿ? ನನ್ನಲ್ಲಿರುವಂಥ ಸಂತೋಷ. ಯೇಸು ಕ್ರಿಸ್ತನು ಕೊಡುವಂಥ ಸಂತೋಷ ಲೋಕದ ಸಂತೋಷಕ್ಕಿಂತ ಬೇರೆ ಆಗಿರುವಂಥದ್ದು. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಲೋಕದ ಸಂತೋಷ ನಮಗೆ ಕ್ಷಣಿಕ. ಹಲ್ಲೆಲೂಯಾ, ಅದು ಇವತ್ತಿರುತ್ತೆ, ನಾಳೆ ಮತ್ತೆ ಪುನಃ ಅದು ಹೋಗಿಬಿಡುತ್ತೆ. ಹಾಕಿದಾಗ ಮಾತ್ರ ಅವರಿಗೆ ಸಂತೋಷ ಅನಿಸುತ್ತೆ. ಆದರೆ ಕೊನೆಯ ಅಂತ್ಯಗಳಿಗೆ ಇಲ್ಲಿ ಅವರ ಜೀವಿತ ಭಯಂಕರವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವರು ಎದುರಿಸಬೇಕಾಗತ್ತೆ ಪ್ರಿಯರೇ. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ 15ನೇ 11ನೇ ವಾಕ್ಯದಲ್ಲಿ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ನನ್ನಲ್ಲಿರುವಂಥ ಆನಂದ, ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಆನಂದವನ್ನು ನಾವು ಹೊಂದಿಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಸಂತೋಷವನ್ನು ನಾವು ಪಡೆದುಕೊಳ್ಬೇಕಾಗಿದೆ. ಆದರೆ ಆ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಸಂತೋಷವನ್ನು, ಆನಂದವನ್ನು ನಾವು ಪಡೆದುಕೊಳ್ಬೇಕಾದ್ರೆ ಮೊದಲನೇದಾಗಿ ನಾವು ಆತನ ಮಕ್ಕಳಾಗಿ ಪರಿಪೂರ್ಣವಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ಎಷ್ಟು ಪ್ರಾಮುಖ್ಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ಆತನು ಕೊಡುವಂಥ ಸಂತೋಷ ಲೋಕ ಕೊಡುವಂಥ ಸಂತೋಷಕ್ಕಿಂತ ವ್ಯತ್ಯಾಸ ಎಂಬುದಾಗಿ ಹೇಳ್ತಾನಂದರೆ, ಆತನು ಕೊಡುವಂಥ ಸಂತೋಷ ಕ್ಷಣಿಕ ಅಲ್ಲ, ಅದು ಏನ್ರಿ? ಶಾಶ್ವತವಾಗಿರುವಂಥದ್ದು, ನಿರಂತರವಾಗಿರುವಂಥದ್ದು. ಹಲ್ಲೆಲೂಯಾ, ಆ ಸಂತೋಷ ವ್ಯಾಧಿಗಳು ಬಂದರು, ಕೊರತೆಗಳು ಬಂದರು, ಕಷ್ಟ ಬಂದರು, ಆ ಸಂತೋಷ ಮಾತ್ರ ಏನಾಗಲ್ಲ?
ಬಿದ್ದು ಹೋಗಲ್ಲ, ಅಳೆದು ಹೋಗಲ್ಲ. ಆತ್ಮಿಕವಾಗಿ ಅವರು ಸ್ಥಿರವಾಗಿ ಇರ್ತಾರೆ ಪ್ರಿಯರೇ. ಅದರ ಸಲುವಾಗಿ ಸೆರೆಮನೆಯಲ್ಲಿರ್ತಕ್ಕಂಥ ಪೌಲ ಏನು ಹೇಳ್ತಾ ಇದ್ದಾನೆ? ರೋಮಾಪುರದ ಪಟ್ಟಣದಲ್ಲಿ ಸೆರೆಮನೆಯಲ್ಲಿದ್ದಾನೆ. ರೋಮ ಎನ್ನುವಂಥ ಪಟ್ಟಣದಲ್ಲಿ ಸೆರೆಮನೆಯಲ್ಲಿದ್ದುಕೊಂಡು ಬರೀತಾನೆ. ಫಿಲಿಪ್ಪಿ 4:4 ನಾವು ನೋಡಿದಾಗ ಗೊತ್ತಾಗುತ್ತೆ. ಸಂತೋಷಿಸಿರಿ. ಹಲ್ಲೆಲೂಯಾ. ಒಂದ್ಸಾರಿ ಓದ್ತೀರಾ ಭಾಗವನ್ನು? ಫಿಲಿಪ್ಪಿ 4:4. ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಯಾರಲ್ಲಿ ನಾವು ಸಂತೋಷ ಪಡಬೇಕು? ಕರ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ನಾವು ಸಂತೋಷ ಪಡಬೇಕಾಗಿದೆ. ಸತ್ಯವೇದ ಹೇಳ್ತಾ ಇದೆ, ಆ ಸಂತೋಷ ಶಾಶ್ವತವಾಗಿರುವಂಥದ್ದು, ಅದು ಕ್ಷಣಿಕವಾಗಿರುವಂಥದ್ದಲ್ಲ. ಪೌಲನು ಯಾವ ಮಧ್ಯದಲ್ಲಿ ಸಂತೋಷಪಟ್ಟ? ಸೆರೆಮನೆಯ ಮಧ್ಯದಲ್ಲಿ. ಸೆರೆಮನೆ, ಅಲ್ಲಿ ಬೇಡಿಗಳು ಹಾಕಿದ್ದಾರೆ, ಭಯಂಕರವಾದಂಥ ಸ್ಥಿತಿ ಇದೆ, ಅವಮಾನಕ್ಕೆ ಗುರಿಯಾಗಿದ್ದಾನೆ. ಆದರೆ ಪೌಲನು ಹೇಳ್ತಾ ಇದ್ದಾನೆ ಏನಂತೇಳಿ? ಸೆರೆಮನೆಯಲ್ಲಿ ಇದ್ದಾಗಲೂ ಕೂಡ ಕರ್ತನಲ್ಲಿ ನಾವು ಸಂತೋಷಿಸುವವರಾಗಬೇಕು. ಕರ್ತನು ನಮ್ಮನ್ನು ಕಾಪಾಡಿದ್ದಾನೆ. ಅನೇಕ ಪಾಪಗಳನ್ನು ಮಾಡಿದಂಥ ನಮ್ಮನ್ನು ಪಾಪದಿಂದ ಬಿಡುಗಡೆ ಕೊಟ್ಟು ರಕ್ಷಣೆಯ ಮಾರ್ಗವನ್ನು ನಮಗೆ ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ಯಾವುದರಲ್ಲಿ ನಾವು ಸಂತೋಷಿಸಬೇಕು? ಸೆರೆಮನೆಯಲ್ಲಿ, ಉಪದ್ರವಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ನಾವು ದೇವರನ್ನು ಸಂತೋಷಿಸುವವರಾಗಬೇಕು. ದೇವರಲ್ಲಿ ನಾವು ಉಲ್ಲಾಸಿಸುವವರಾಗಬೇಕು. ದೇವರಲ್ಲಿ ನಾವು ಆನಂದಿಸುವವರಾಗಬೇಕು ಪ್ರಿಯರೇ. ಪೌಲನು ಹೇಳುವಂಥ ಬೋಧನೆ ಅದೇ. ಹಲ್ಲೆಲೂಯಾ. ವಸ್ತುಗಳಲ್ಲಿ ನಾವು ಸಂತೋಷ ಪಡಬೇಕಾಗಿಲ್ಲ, ಮಕ್ಕಳ ವಿಷಯದಲ್ಲಿ ನಾವು ಸಂತೋಷ ಪಡಬೇಕಾಗಿಲ್ಲ. ಮೊದಲನೇ ಸ್ಥಾನ ಯಾವುದಕ್ಕೆ ಕೊಡಬೇಕು? ನಾವು ಯಾರಿಗೆ ಕೊಡಬೇಕು? ದೇವರಿಗೆ, ಕರ್ತನಿಗೆ. ಹಲ್ಲೆಲೂಯಾ. ಪ್ರೈಸ್. ಕೆಲವೊಂದು ವಿಷಯಗಳನ್ನು ಈ ಸಮಯದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಈ ಸಮಯದಲ್ಲಿ ಕೀರ್ತನೆಗಳ ಪುಸ್ತಕ ತೆಗಿರಿ ಒಂದು ಸಾರಿ. 40ನೇ ಕೀರ್ತನೆ 16ನೇ ವಾಕ್ಯ. ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. 74ನೇ ವಚನ, 70ನೇ ಕೀರ್ತನೆ 4ನೇ ವಚನ. ನಿನ್ನ ದರ್ಶನವನ್ನ ಕೋರುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ. ಮೊದಲನೇದಾಗಿ ಸಂತೋಷ ಎಲ್ಲಿ ಸಿಗುತ್ತೆ ನಮಗೆ? ದೇವರ ದರ್ಶನ. ಹಲ್ಲೆಲೂಯಾ. ವಾಕ್ಯದ ಮೂಲಕವಾಗಿ ಆತನು ನಮ್ಮ ಜೊತೆ ಏನು ಮಾಡ್ತಾನೆ? ಮಾತಾಡ್ತಾನೆ. ಆತನ ಪ್ರಸನ್ನತೆ, ಆತನ ಆರಾಧನೆ ನಡೆಯುವಂಥ ಸ್ಥಳದಲ್ಲಿ ಬರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆರಾಧನೆ ನಡೆಯುವಾಗ ಇಲ್ಲಿರ್ತಕ್ಕಂಥ ಸಂತೋಷ ಹೊರಗಡೆ ನಾವು ಹುಡುಕಿದರೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆತನ ದರ್ಶನವನ್ನು ಬಯಸುವಂಥವರಿಗೆ ಏನಾಗುತ್ತಂತೆ? ಸಂತೋಷ, ಉಲ್ಲಾಸದಿಂದ ದೇವರು ಅವರನ್ನು ತುಂಬಿಸ್ತಾನೆ. ಹಲ್ಲೆಲೂಯಾ. ಆತನ ದರ್ಶನವನ್ನು ಕೋರುವವರೆಲ್ಲರೂ ಏನಂತೆ? ಉಲ್ಲಾಸದಿಂದ ಸಂತೋಷಿಸಲಿ. ದೇವರ ದರ್ಶನವನ್ನು ಬಯಸುವಂಥ ಮಕ್ಕಳು ನಾವು ಆಗಬೇಕು. ದೇವರ ದರ್ಶನದಲ್ಲಿ ಉಲ್ಲಾಸಿಸುವಂಥ ಮಕ್ಕಳು ನಾವು ಆಗಬೇಕು. ದೇವರ ದರ್ಶನದಲ್ಲಿ ಹಿಗ್ಗುವಂಥ ಮಕ್ಕಳು ನಾವು ಆಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಿನ್ನ ದರ್ಶನದಲ್ಲಿ, ದೇವರ ದರ್ಶನದಲ್ಲಿ ನಮಗೆ ಸಂತೋಷವಿದೆ. ಹಲ್ಲೆಲೂಯಾ. ದೇವರು ದರ್ಶನ ಕೊಟ್ಟ ಯಾರಿಗೆ? ಯಾಕೋಬನಿಗೆ. ಯಾಕೋಬನು ದೇವರ ಸಂಗಡ ಹೋರಾಟ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹೋರಾಟದ ಬಳಿಕ ಯಾಕೋಬನು ಏನಾದ? ಸಂತೋಷವುಳ್ಳವನಾದ. ಯಾಕೋಬನ ಹೆಸರು ಏನಾಗಿ ಬದಲಾಯಿತು? ಇಸ್ರಾಯೇಲ್ ಎಂಬುದಾಗಿ ಬದಲಾಯಿತು. ಹಲ್ಲೆಲೂಯಾ. ದೇವರು ದರ್ಶನ ಕೊಟ್ಟ ಮೇಲೆ ದೇವರು ನಮ್ಮ ಜೀವಿತದಲ್ಲಿ ಸಂತೋಷವನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರು ಸಂತೋಷಿಸುವಂಥದ್ದು ಯಾವುದರಲ್ಲಿ ಅಂತೆ? ನ್ಯಾಯ. ಹಲ್ಲೆಲೂಯಾ. ಅನ್ಯಾಯದಲ್ಲಿ ದೇವರು ಸಂತೋಷಿಸೋದಕ್ಕೆ ಸಾಧ್ಯವಿಲ್ಲ. ಜ್ಞಾನೋಕ್ತಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮೊದಲನೇ ಜ್ಞಾನೋಕ್ತಿಯಲ್ಲಿ ಆತನು ನ್ಯಾಯದಲ್ಲಿ ಸಂತೋಷಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನ್ಯಾಯದ ತೂಕದಲ್ಲಿ ಸಂತೋಷಿಸುವಂಥ ದೇವರಾಗಿದೆ. ಒಂದ್ಸರಿ ಓದ್ತೀರಾ? ಜ್ಞಾನೋಕ್ತಿ 11 ಮೊದಲನೇ ವಾಕ್ಯ. ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಹಲ್ಲೆಲೂಯಾ. ಯಾವುದು ದೇವರಿಗೆ ಸಂತೋಷ? ನ್ಯಾಯದ ತೂಕ. ನ್ಯಾಯದ ಪರವಾಗಿ ದೇವರು ಯಾವಾಗಲೂ ಕೂಡ
ಇರುವ ದೇವರಾಗಿದ್ದಾನೆ. ಅದರ ಸಲುವಾಗಿ ಆತನನ್ನು ನಾವು ನ್ಯಾಯಾಧಿಪತಿಯಾಗಿರುವಂಥ ದೇವರೆಂಬುದಾಗಿ ನಾವು ಕರಿತೇವೆ. ಮುಂದೆ ಲೋಕಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರಿಸುವ ದೇವರೆಂಬುದಾಗಿ ಆತನನ್ನು ನಾವು ಕರಿತೇವೆ ಪ್ರಿಯರೇ. ಹಲ್ಲೆಲೂಯಾ. ಮೋಸವನ್ನು ದೇವರು ಎಂದಿಗೂ ಕೂಡ ಸಹಿಸೋದಿಲ್ಲ. ಏನಂತ ಹೇಳ್ತಾ ಇದೆ ವಾಕ್ಯ? ಮೋಸದ ತ್ರಾಸು ಯೆಹೋವನಿಗೆ ಏನಂತದು? ಅಸಹ್ಯ. ಯೆಹೋವನಿಗೆ ಅಸಹ್ಯವಾಗಿರುವಂಥ ಕಾರ್ಯ ಯಾವುದ್ರಿ? ಮೋಸ, ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ. ಒಬ್ಬರನ್ನು ನಂಬಿದ ಮೇಲೆ ನಂಬಿಗಸ್ತರಾಗಿ ನಾವು ಜೀವಿಸುವಂಥದ್ದು ಅವಶ್ಯಕ. ನಂಬಿಕೆಯನ್ನು ನಾವು ಎಂದಿಗೂ ಕೂಡ ಕಳೆದುಕೊಳ್ಳಬಾರ್ದು. ಮೋಸ ಎನ್ನುವಂಥದ್ದು ಏನಾಗಿದೆ ಪ್ರಿಯರೇ? ದೇವರ ದೃಷ್ಟಿಯಲ್ಲಿ ಅಸಹ್ಯವಾದ ಕಾರ್ಯ. ಆದರೆ ದೇವರು ಯಾವುದನ್ನು ಮೆಚ್ತಾನಂತೆ? ನ್ಯಾಯವನ್ನು. ಹಲ್ಲೆಲೂಯಾ. ಯಾವುದನ್ನು ಮೆಚ್ತಾನೆ? ನ್ಯಾಯ. ದೇವರಿಗೆ ಏನಂತಾರೆ? ಸಂತೋಷವನ್ನು ಕೊಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡೋದಾದರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸ್ವಾಮಿಯವ್ರ ಹತ್ರ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ಅಂಥ ಅದ್ಭುತಗಳನ್ನು ಮಾಡಿದರೆ, ನಾವು ಆ ದೆವ್ವಗಳನ್ನು ಬಿಡಿಸಿದ್ವಿ, ಆ ರೋಗಗಳನ್ನು ನಾವು ತೆಗೆದುಹಾಕಿದ್ವಿ, ಮುನ್ನೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ವಿ ಅಂಥೇಳಿ, ಮತ್ತೆ ದೆವ್ವ ನಮಗೇನಾಯಿತು? ಅಧೀನವಾಗ್ಬಿಡ್ತು ಅಂಥೇಳಿ ಏನು ಮಾಡ್ತಾ ಇದ್ದಾರೆ? ಅವರು ಸಂತೋಷ ಪಡ್ತಾ ಇದ್ದಾರೆ ಶಿಷ್ಯರು. ಯಾವುದಕ್ಕೆ ಸಂತೋಷ ಪಡ್ತಾ ಇದ್ದಾರೆ? ದೆವ್ವ ನಮ್ಮ ಮಾತು ಕೇಳಿಬಿಡ್ತು, ರೋಗ ಬಿಟ್ಟೋಗ್ಬಿಡ್ತು, ಅನಾರೋಗ್ಯದಲ್ಲಿರುವಂಥವ್ರು ಬಿಡುಗಡೆಯನ್ನು ಹೊಂದಿಕೊಂಡ್ಬಿಟ್ರು. ಅದರ ಸಲುವಾಗಿ ಶಿಷ್ಯರು ಸಂತೋಷ ಪಡ್ತಾ ಇರಬೇಕಾದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಬರೆದ ಕಾರಣಕ್ಕಾಗಿ ನೀವು ಸಂತೋಷ ಪಡಬೇಕು ಅಂತೇಳಿ. ಹಲ್ಲೆಲೂಯಾ. 10ನೇ ವಾಕ್ಯ ಒಂದ್ಸಾರಿ ಓದ್ತೀರಾ? ನಿಜವಾದ ಸಂತೋಷ ಎಲ್ಲಿದೆ ರೀ? ಆದರೆ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು. ಹಲ್ಲೆಲೂಯಾ. ಯಾವುದಕ್ಕಾಗಿ ನಾವು ಸಂತೋಷ ಪಡಬೇಕು? ಪರಲೋಕದಲ್ಲಿ ನನ್ನ ಹೆಸರು ಇದೆ. ಪರಲೋಕದಲ್ಲಿ ದೇವರು ನಿನ್ನ ಹೆಸರನ್ನು ಬರೆದಿದ್ದಾನೆ. ಪರಲೋಕದಲ್ಲಿ ನಮ್ಮೆಲ್ಲರ ಹೆಸರುಗಳನ್ನು ದೇವರು ಬರೆಸಿಟ್ಟಿದ್ದಾನೆ. ಅದು ಅಶಾಶ್ವತ. ಹಲ್ಲೆಲೂಯಾ. ಶಾಶ್ವತವಾಗಿರುವಂಥದ್ದು ಅದು ಏನಾಗಲ್ಲ, ಅಳಿದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಅಂತಹ ಒಂದು ಕಾರ್ಯವನ್ನು ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಸಂತೋಷ ಪಡಬೇಕು ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇದೆ. ನಾವು ಒಂದೊಂದು ಸಾರಿ ನಾವು ಹೊಗಳಿಕೊಳ್ತಾ ಇರ್ತೀವಿ, ಉಬ್ಬಿಕೊಳ್ತಾ ಇರ್ತೀವಿ. ಏನಂತೇಳಿ? ನಾನೇ ಆ ಕೆಲಸವನ್ನು ಮಾಡಿದೆ, ನಾನಿಲ್ಲಾರ್ದಿದ್ರೆ ಆ ಕೆಲಸ ನಡೀತಿರ್ಲಿಲ್ಲ, ನಂದೇ ಎಲ್ಲ ಅಂಥೇಳಿ ನಾವು ಕೆಲವೊಂದು ಸಾರಿ ಏನು ಮಾಡ್ತಾ ಇರ್ತೀವಿ? ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಾ ಇರ್ತೀವಿ, ಅಹಂ ಅಂತೇಳಿ ಅಂತೀವಿ ಅದಕ್ಕೆ. ಹಲ್ಲೆಲೂಯಾ. ಅಂತಹ ಒಂದು ಗರ್ವದ ಸ್ಥಿತಿ ಶಿಷ್ಯರಲ್ಲಿ ಬಂದಾಗ ಯೇಸಪ್ಪ ಹೇಳ್ತಾ ಇದ್ದಾನೆ, ದೆವ್ವಗಳು ನಿಮ್ಮನ್ನು ಬಿಟ್ಟು ಹೋದು ಅಂತೇಳಿ ನೀವು ಸಂತೋಷ ಪಡದೆ ಯಾವುದಕ್ಕಾಗಿ ಸಂತೋಷ ಪಡ್ರಿ? ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪರಲೋಕ ನಾವು ನಂಬಿದಂಥವರಾಗಿದ್ದೇವೆ, ನಂಬಿಕೆ ಮೂಲಕವಾಗಿ ಅದನ್ನು ಪಡೆದುಕೊಂಡಂಥವರಾಗಿದ್ದೇವೆ. ನಮಗೋಸ್ಕರವಾಗಿ ಒಂದೊಂದು ಸಿಂಹಾಸನವನ್ನು ದೇವರು ಏನು ಮಾಡಿದ್ದಾನೆ? ಅಲ್ಲಿ ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಆತನು ಹೇಳ್ತಾ ಇದ್ದಾನೆ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ, ನಿಮ್ಮಲ್ಲಿರುವ ಆನಂದ ಪರಿಪೂರ್ಣವಾಗಬೇಕೆಂತಲೂ ಅಂತೇಳಿ ಸ್ವಾಮಿಯವರು ಕರಿತಾ ಇದ್ದಾರೆ ಪ್ರಿಯರೇ. ಲೋಕದಲ್ಲಿರ್ತಕ್ಕಂಥ ಸಂತೋಷ ಮುಖ್ಯ ಅಲ್ಲ. ಯಾವ ಸಂತೋಷ ಮುಖ್ಯ? ದೇವರಲ್ಲಿ ಪಡೆದುಕೊಳ್ಳುವಂಥ ಸಂತೋಷ ಮುಖ್ಯ. ಸಂತೋಷ ಯಾವ ರೀತಿಯಾಗಿ ಬರುತ್ತೆ? ಮೊದಲನೇದಾಗಿ ಆತನ ದರ್ಶನವನ್ನು ಕೋರುವಾಗ. ಹಲ್ಲೆಲೂಯಾ. ಎರಡನೆಯದಾಗಿ ನಾವು ಯಾವುದಕ್ಕಾಗಿ ಸಂತೋಷ ಪಡಬೇಕು? ಪರಲೋಕದಲ್ಲಿ ನಮ್ಮ ಹೆಸರುಗಳು ಏನಾಗಿದ್ದಾವೆ? ಬರೆಯಲ್ಪಟ್ಟಿದ್ದಾವೆ. ರೋಮ 12:12 ಓದ್ರಿ. ರೋಮಾಪುರದವರೆಗೆ ಬರೆದ ಪತ್ರಿಕೆ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಅಲ್ಲೇನಂತ ಹೇಳ್ತಾ ಇದೆ? ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಸಂತೋಷವಾಗಿರ್ರಿ. ಯಾವುದರ ಮಧ್ಯದಲ್ಲಿ? ಉಪದ್ರವಗಳ ಮಧ್ಯದಲ್ಲಿ, ಕಷ್ಟ ನಷ್ಟಗಳ ಮಧ್ಯದಲ್ಲಿ, ಅನೇಕ ನೋವು ಸಂಕಟ ದುಃಖದ ಮಧ್ಯದಲ್ಲಿ ನಾವು ಏನಾಗಿರಬೇಕು? ದೇವರು ನಮಗಾಗಿ ಕೊಡುವಂಥ ಮಹಾಪದವಿಯನ್ನು ನೆನೆಸಿ ನಾವು ಉಲ್ಲಾಸವಾಗಿರಬೇಕು. ದೇವರು ಕೊಡುವಂಥ ಮಹಾಪದವಿ ಯಾವುದ್ರಿ? ರಕ್ಷಣೆ. ಹಲ್ಲೆಲೂಯಾ. ಅನೇಕರು ರಕ್ಷಣೆಗೆ
ರಕ್ಷಣೆ ಕಡೆಗೆ ಬಂದಿಲ್ಲ. ನಮ್ಮನ್ನಾದರೂ ದೇವರು ಏನು ಮಾಡಿದ್ದಾನೆ? ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ದುಃಖಗಳು, ಸಂಕಟಗಳು ಬಂದಾಗ ನಾವು ಏನು ಮಾಡಿಬಿಡ್ತೀವಿ? ಬಿದ್ದೋಗ್ಬಿಡ್ತೀವಿ. ಆ ದುಃಖ, ಸಂಕಟ ಆ ಕ್ಷಣ ಮಾತ್ರದಲ್ಲಿರುವಂಥದ್ದನ್ನು ನೋಡ್ತೀವಿ ಹೊರತಾಗಿ ದೇವರು ಮುಂದೆ ಕೊಡುವಂಥ ಮಹಾಪದವಿಯನ್ನು ನೆನೆಸಿ ನಾವು ಉಲ್ಲಾಸವಾಗಿ ಇರೋದಕ್ಕೆ ಸಾಧ್ಯ ಇರಲಾರ್ದ ರೀತಿಯಲ್ಲಿ ಸೈತಾನ ನಮ್ಮ ಆಲೋಚನೆಗಳನ್ನು ಏನು ಮಾಡಿಬಿಡ್ತಾನೆ? ಲೋಕದ ಕಡೆಗೆ ತಿರುಗಿಸಿಬಿಡ್ತಾನೆ. ಆದರೆ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ? ಉಪದ್ರವಗಳ ಮಧ್ಯದಲ್ಲಿ ಮಹಾಪದವಿ ಹೊಂದಿದೆ. ದೇವರು ನಮಗೆ ಕಿರೀಟವನ್ನು ತೊಡಿಸುವಂಥ ದಿನ, ದೇವರು ತನ್ನ ಸಂಗಡ ನಮಗೆ ಸಿಂಹಾಸನದಲ್ಲಿ ಕೂಡಿಸುವಂಥ ದಿನ, ದೇವರ ಪರಲೋಕವನ್ನು ಎಲ್ಲ ಸುತ್ತಾಡಿಸಿ ಇದು ನಿನಗೋಸ್ಕರವಾಗಿ ಸಿದ್ಧ ಮಾಡಿರುವಂಥದ್ದು ಎಂಬುದಾಗಿ ತೋರಿಸುವಂಥ ಒಂದು ದಿನ. ಆ ದಿನಕ್ಕಾಗಿ ನಾವು ಸಂತೋಷ ಪಡಬೇಕು. ಆ ಮಹಾಪದವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ಮದ್ಲಾಪುರ್ಗೆ ಹೋಗಿದ್ದೀವಿ ರೀ. ಹೋದಂಥ ಸಂದರ್ಭದಲ್ಲಿ ಒಂದು ಮನೆಗೆ ಹೋದ್ವಿ, ಪ್ರೇಯರ್ ಮಾಡೋಕ್ಕೆ ಕರೆದ್ರು ಅವರು. ಹೋದಂಥ ಸಂದರ್ಭದಲ್ಲಿ ಅವರಿಗೆ 6 ಜನ ಹೆಣ್ಮಕ್ಳು, ಒಬ್ಬನೇ ಗಂಡು ಹುಡುಗ. ಅವರು ಮನೆ ಕಟ್ಟಿದ್ದಾರೆ, ಸುಮಾರು 2-3 ವರ್ಷಗಳಿಂದ ಕಟ್ತಾ ಇದ್ದಾರೆ. ಮನೆ ಕಟ್ಟಿದಾಗ ನಾವು ಕೇಳಿದ್ವಿ, ಟೈಲ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರಮ್ಮ, ಎಲ್ಲ ಚೆನ್ನಾಗಿದೆ ಅಂತೇಳಿ ಕೇಳಿದಾಗ ಅವ್ರು ಏನಂತ ಇದ್ದಾರೆ? ಮೇಲೇನೂ ಇನ್ನೊಂದು ಆಫ್ಟರ್ ಕಟ್ಬೇಕು ಅಂದ್ಕೊಂಡಿದ್ದೀವಯ್ಯ ಅಂತೇಳಿ. ಹೊರಗಡೆ ಕಟ್ಟೋದಕ್ಕೆ ಅವ್ರಿಗೇನಿಲ್ಲ, ಸ್ವಲ್ಪ ಹಣದ ಅಭಾವ ಇದೆ ಎಂಬುದಾಗಿ ಅವ್ರು ಹೇಳ್ಕೊಂಡ್ರು. ಅಲ್ಲೆಲ್ಲ ಎಷ್ಟು ಜನ ಮಕ್ಕಳ? ಸಂದೀಪ್ ಒಬ್ಬನೇ ಅಲ್ಲ, ಒಂದೇ ಹುಡುಗಲ್ಲ ಇರೋದು, ಅವನಿಗಾಗಿ ಯಾಕೆ ಅಂತ ಹೇಳಿದ್ರು. ಅವ್ರು ಅಳ್ತಾ ಇದ್ದಾರೆ. ಏನಂತೇಳಿ 6 ಜನ ಹೆಣ್ಮಕ್ಳಿದಾರಲ್ಲ, ಅವ್ರು ಬಂದಾಗ ಮತ್ತೆ ಬೇಕಾಗುತ್ತೆ ಅಂತೇಳಿ. ಅಲ್ಲಲ್ಲಿ ಅಂದರೆ ಮನುಷ್ಯನ ಮಿತಿಗೆ ಏನಿಲ್ಲ ರೀ, ಅಂತ್ಯ ಎಂಬುದು ಇಲ್ಲ. ಅಲ್ಲೆಲ್ಲ ಒಟ್ಟು ಎಲ್ಲದರಲ್ಲಿ ನಾವು ಸಂತೋಷ ಪಡಬೇಕು ಅಂತೇಳಿ ನಾವು ಆಸೆ ಪಡ್ತೀವಿ. ಆ ಆಫ್ಟರ್ ಮನೆ ಕಟ್ಟಿದಾಗ ಅವ್ರಿಗಿನ್ನೂ ಆನಂದ ಇರುತ್ತೆ, ಸಂತೋಷ ಇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಅದಕ್ಕಿಂತಲೂ ಮಹಾ ಸಂತೋಷದ ಸುದ್ದಿ ಯಾವುದಂದರೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ರಕ್ಷಣೆ ಹೊಂದಲಾರದೆ ನೀನು ಎಷ್ಟು 10 ಬಿಲ್ಡಿಂಗ್ ಕಟ್ಕೊಂಡ್ರೂ ವೇಸ್ಟೇ. 27 ಅಂತಸ್ತು ಎಷ್ಟು ಇದೆ ಅಂಬಾನಿದು. ಹಲ್ಲೆಲೂಯಾ. ಇರೋದು 4 ಜನ. 4 ಜನಕ್ಕೆ ಅಡಿಗೆ ಮಾಡೋಕ್ಕೆ ಎಷ್ಟೋ ನೂರಾರು ಜನರು ಏನಿದ್ದಾರೆ, ಅವ್ರಿಗೆ ಕೈ ಕೆಲಸದವರಿದ್ದಾರೆ. ಹಲ್ಲೆಲೂಯಾ. ಆ 27 ಅಂತಸ್ತುಗಳಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇ ಚಿಕ್ಕದಾಗಿರ್ತಕ್ಕಂಥ ಬಾಂಬೆಯಲ್ಲಿ ಚಿಕ್ಕದು ಇಷ್ಟೇ ಸ್ಥಳದಲ್ಲಿ ಬಹಳ ಜನರು ಏನು ಮಾಡ್ತಾ ಇರ್ತಾರೆ? ಒಂದೊಂದು ಕುಟುಂಬದಲ್ಲಿ ಚಿಕ್ಕ ಮನೆಗಳು 9 ಕೂಡ ಇರೋದಿಲ್ಲ. ಅದಕ್ಕಿಂತ ಬಹಳ ಚಿಕ್ಕ 7 ಇರ್ಬೋದು, 8 ಆ ಥರ ಇರ್ಬೋದು. ಅಷ್ಟು ಸೈಜಲ್ಲಿ ಅನೇಕ ಕುಟುಂಬಗಳು ಸ್ಲಮ್ಗಳಲ್ಲಿ ಏನು ಮಾಡ್ತಾ ಇರ್ತಾರೆ? ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಸ್ಲಮ್ಮಲ್ಲಿ ಜೀವಿಸುವಂಥವ್ರು ಒಂದು ವೇಳೆ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ರಕ್ಷಣೆ ಮಾರ್ಗದಲ್ಲಿ ಅವರು ಇದ್ದರೆ, ಅವರೇ ಈ ಲೋಕದಲ್ಲಿ ಒಂದು ವೇಳೆ ಲೋಕದ ದೃಷ್ಟಿಯಲ್ಲಿ ಅವರು ಧನವಂತರಲ್ಲದ ರೀತಿಯಲ್ಲಿ ಕಾಣ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ಧನವಂತರು ಯಾರು? ನಿಜವಾಗಿ ಯಾರು? ಲಾಜರನೋ ಧನವಂತನೋ ರಕ್ಷಣೆ ಹೊಂದಿದ್ದು? ಲಾಜರ ಹೊಂದಿದೆ. ಹಲ್ಲೆಲೂಯಾ. ಲಾಜರನಿಗೆ ಪರಲೋಕದಲ್ಲಿ ಮನೆಗಳಿದಾವೆ, ಶಾಶ್ವತವಾಗಿರ್ತಕ್ಕಂಥ ಮನೆಗಳು. ಆದರೆ ಧನವಂತನಿಗೆ ಎಲ್ಲಿಗೆ ಹೋದ್ನ? ಧನವಂತ ನರಕಕ್ಕೆ ಹೋದ. ಅದರ ಸಲುವಾಗಿ ಪೌಲನು ಹೇಳ್ತಾ ಇದ್ದಾನೆ ಏನಂತೇಳಿ? ಉಪದ್ರವದ ಮಧ್ಯದಲ್ಲಿ ನಮಗೆ ಮಹಾಪದವಿ ಒಂದು ಇದೆ. ಆ ಮಹಾಪದವಿಯನ್ನು ನೆನೆಸಿ ನಾವು ಏನಾಗಿರಬೇಕು? ಉಲ್ಲಾಸವುಳ್ಳವರಾಗಿ ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಿಜವಾದ ಸಂತೋಷವನ್ನು ನಾವು ದೇವರಲ್ಲಿ ಮಾತ್ರ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಯೇಸು ಕ್ರಿಸ್ತನು ಮಾತ್ರ ನಿಜವಾದ ಸಂತೋಷವನ್ನು ಕೊಡೋದಕ್ಕೆ ಸಾಧ್ಯ. ಸೈತಾನನು ಕ್ಷಣಿಕವಾಗಿರ್ತಕ್ಕಂಥ ಸಂತೋಷಗಳನ್ನು ಕೊಡ್ತಾನೆ ಪ್ರಿಯರೇ. ಆವಾಗಲೇ ಹೇಳಿದೆ ನಾನು ಪ್ರಾರಂಭದಲ್ಲಿ ಏನಂತೇಳಿ, ಕೆಲವೊಂದು ಲೋಕದ ಆಚಾರಗಳಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ? ಸಂತೋಷ ಪಡ್ತಾ ಇರ್ತಾರೆ. ಆಹಾರ ಅಂದರೆ ಕೆಲವ್ರಿಗೆ ಒಳ್ಳೆ ಟೇಸ್ಟಿ ಆಗಿರ್ತಕ್ಕಂಥ ಆಹಾರ ಸಂತೋಷ, ಕೆಲವೊಬ್ಬರಿಗೆ ಸ್ಮೋಕಿಂಗ್ ಅದೇ ಅವರಿಗೆ ಸಂತೋಷ, ಕೆಲವೊಬ್ಬರಿಗೆ ಗುಟ್ಕಾ ಹಾಕುವಂಥದ್ದು ಅದೇ ಅವರಿಗೆ ಸಂತೋಷ, ಅದರಲ್ಲೇ ಆನಂದಿಸ್ತಾ ಇರ್ತಾರೆ. ಅಲ್ಲೆಲ್ಲೂಯಾ. ಅದಿಲ್ಲ ಅಂದರೆ ಅವರಿಗೆ ಮತ್ತೇನಾಗುತ್ತೆ? ಅಸಂತೋಷ ಎಂಬುದಾಗಿ ಅವರು ಭಾವಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಸತ್ಯವೇದ ಹೇಳ್ತಾ ಇದೆ, ನಿಜವಾದ ಸಂತೋಷ ಎಲ್ಲಿದೆ? ದೇವರ ಸನ್ನಿಧಾನದಲ್ಲಿದೆ. ನಿಜವಾಗಿರ್ತಕ್ಕಂಥ ಆನಂದವನ್ನು ನಾವು ಎಲ್ಲಿ ಹೊಂದಿಕೊಳ್ಳೋದಕ್ಕೆ ಸಾಧ್ಯ? ದೇವರ ಸನ್ನಿಧಾನದಲ್ಲಿ. ಅದರ ಸಲುವಾಗಿ ಕೀರ್ತನೆ 16ನೇ ಅಧ್ಯಾಯ ಅನ್ಕೊತೀನಿ 11ನೇ ವಾಕ್ಯದಲ್ಲಿ ನಾವು ಓದಿದರೆ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ. ಅಲ್ಲಿ ಒಂದು ಸಾರಿ ಓದ್ತಿರೋದನ್ನು, ಕೀರ್ತನೆ 16 ಕೊನೆಯ ವಾಕ್ಯ, 16ನೇ ಕೀರ್ತನೆ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ,
ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾಗಿರುವಂಥ ಭಾಗ್ಯವಿದೆ. ಹಲ್ಲೆಲೂಯಾ. ಎಲ್ಲಿರಿ ಸಂತೋಷ? ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಎಂಥ ಸಂತೋಷ ಇದೆ ಅಂತೆ? ಪರಿಪೂರ್ಣ, ಅಪರಿಪೂರ್ಣ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಯಾವುದಕ್ಕೆ ಹೋಲಿಸ್ತಾನೆ? ಸಾಸಿವೆ ಕಾಳಿಗೆ ಹೋಲಿಸ್ತಾನೆ ನಂಬಿಕೆಯನ್ನು. ಸಾಸಿವೆ ಕಾಳು ಹೆಂಗಿರುತ್ತೆ? ಚಿಕ್ಕದಾಗಿರುತ್ತೆ, ಆದರೆ ಹೆಂಗಿರುತ್ತೆ ಅದು? ರೌಂಡಾಗಿರುತ್ತಾ ಏನಾದರೂ ಓಳಾಗಿರುತ್ತಾ? ರೌಂಡಾಗಿ ಕಂಪ್ಲೀಟ್ ಆಗಿರುತ್ತೆ ಅದು. ಹಲ್ಲೆಲೂಯಾ. ಅದು ಭಾಳ ಮುಖ್ಯ. ಚಿಕ್ಕದೇ ಆದರೆ ಹೆಂಗಿದೆ ಅದು? ಎಲ್ಲಿ ಕೂಡ ಉಳುಕು ಇಲ್ಲ ಅದಕ್ಕೆ. ಹಲ್ಲೆಲೂಯಾ. ಅದು ಅರ್ಧಂಬರ್ಧ ಇಲ್ಲ, ಪರಿಪೂರ್ಣವಾಗಿದೆ. ಚಿಕ್ಕದಾಗಿದ್ದರೂ ಕೂಡ ಅದರ ಮರ ಹೆಂಗೆ ಬೆಳೆಯುತ್ತಂತೆ ಇಸ್ರಾಯೇಲ್ ದೇಶದಲ್ಲಿ. ನಮ್ಮ ಕಡೆ ಎಲ್ಲ ಆ ಸಾಸಿವೆ, ಅದು ಏನಂತೀವಿ, ಸಾಸಿವೆನ, ಆ ಸಾಸಿವೆ ಹೆಂಗೆ ಬೆಳೀತ್ರಿ? ಚಿಕ್ಕದಾಗಿ ಬೆಳೆಯುತ್ತೆ. ನೋಡಿದ್ರಾ ಸಾಸಿವೆ ಗಿಡ? ನನಗೆ ದೊಡ್ಡಪ್ಪ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿಲ್ಲ ಅಷ್ಟೇ. ಚಿಕ್ಕದಾಗಿರುತ್ತೆ ರೀ. ಆದರೆ ಸತ್ಯವೇದ ಹೇಳುತ್ತೆ ಏನಂತೇಳಿ, ಸಾಸಿವೆ ಚಿಕ್ಕದಾಗಿರ್ತಕ್ಕಂಥ ಒಂದು ಬೀಜ, ಆದರೆ ಮರವಾಗಿ ಅದು ಎಮ್ಮರವಾಗಿ ಬೆಳೆಯುತ್ತೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದರೆ ಕೆಲವೊಂದು ದೇಶಗಳಲ್ಲಿ ಆ ಒಂದು ಅಲ್ಲಿರ್ತಕ್ಕಂಥ ಮಣ್ಣಿನ ಸ್ವಭಾವ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಬೀಜದ ವ್ಯತ್ಯಾಸವಾಗಿರ್ಬೋದು, ಮರವಾಗಿ ಬೆಳೆಯೋದಕ್ಕೆ ಕಾರಣವಾಗಿರ್ಬೋದು. ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ಚಿಕ್ಕವರಿರ್ಬೇಕಾದ್ರೆ ನಮ್ಮಮ್ಮ ಅವರು ಬೇಸಿಗೆ ಕಾಲ ಬಂದರೆ ರಚ್ಮಾರಿಗೆ ಹೋಗ್ತಾ ಇರ್ಬೇಕಾದ್ರೆ ಗಿಲಿಸೂರು ಕ್ಯಾಂಪಿಂದ ಈ ಕಡೆ ಅಲ್ಲಿ ಒಂದು ಯಾವುದೋ ಒಂದು ಊರು ಬರುತ್ತೆ ರೀ, ಅದು ಬಿಚ್ಚಾಲೆ ಏನು, ಎಲೆ ಬಿಚ್ಚಾಲೆ ಏನಂತಾರೆ. ಅಲ್ಲಿ ಆ ಸ್ಟಾಪ್ ಹತ್ರ ಬಂದ ತಕ್ಷಣ ಸೈಡಿಗೆ ಚಿಕ್ಕ ಮರಗಳೇ, ಆದರೆ ಮಾವಿನ ಹಣ್ಣು, ಫುಲ್ಲು ಮಾವಿನ ಹಣ್ಣು ಇರ್ತಾಯಿದೆ. ಹಲ್ಲೆಲೂಯಾ. ಮರಗಳು ಹೆಂಗಿದಾವೆ? ಚಿಕ್ಕವೇ, ಆದರೆ ಅದ್ರ ತುಂಬ ಏನಿದ್ದಾವೆ? ಮಾವಿನ ಹಣ್ಣಿದ್ದಾವೆ. ನಮ್ಮ ಕಡೆ ಎಲ್ಲ ದೊಡ್ಡ ದೊಡ್ಡ ಮರಗಳಿದ್ದಾವೆ, ಮಾವಿನ ಹಣ್ಣೇ ಇಲ್ಲ. ಅಲ್ಲೆಲ್ಲ ಒಂದು ಚಿಕ್ಕದಾಗಿರ್ತಕ್ಕಂಥ ಕಾಯಿ, ಬೀಜದಲ್ಲಿ ಏನಿರುತ್ತೆ? ವ್ಯತ್ಯಾಸ ಇರ್ಬೋದು. ಹಲ್ಲೆಲೂಯಾ. ಅದರಂಗೆ ಸಾಸಿವೆ ಕಾಳು ಚಿಕ್ಕದೇ, ಅದು ಹೆಂಗಿದೆ? ಫುಲ್ಲಾಗಿದೆ. ಹಲ್ಲೆಲೂಯಾ. ಅಲ್ಲಿ ಅರ್ಧ ಏನು ಅದರಲ್ಲಿ ಇಲ್ಲ, ಕಂಪ್ಲೀಟಾಗಿ ರೌಂಡ್ ಆಗಿದೆ. ಅದ್ರ ಸಲುವಾಗಿ ಯೇಸು ಸ್ವಾಮಿ ಅವರು ಹೇಳ್ತಾರೆ ಏನಂತೇಳಿ, ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗಿದ್ದರೆ ಸಾಕು, ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಕಿತ್ಕೊಂಡು ಹೋಗಂದ್ರೂ ಕೂಡ ಹೋಗುತ್ತೆ. ಅಂದರೆ ಬೆಟ್ಟದಂಥ ಸಮಸ್ಯೆ ಆದರೂ ಕೂಡ ನಮ್ಮ ಮಧ್ಯದಲ್ಲಿ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಏನಂತ ಹೇಳಿದರೆ, ಆತನ ಸಮ್ಮುಖದಲ್ಲಿ ಏನಿದಂತೆ ಪರಿಪೂರ್ಣವಾಗಿರುವಂಥ ಸಂತೋಷವಿದೆ. ಹಲ್ಲೆಲೂಯಾ. ನಿಜವಾದ ಸಂತೋಷ ದೇವರಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಪ್ರೇಯರೇ. ಕೊನೆಯದಾಗಿ ನಾವು ನೋಡೋಣ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಾಕ್ಯ. ಸಂತೋಷ, ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ? ಗಲಾತ್ಯ 5:22 ಓದ್ತಿರಿ ಒಂದ್ಸರಿ. ಆತ್ಮನ ಫಲಗಳು ಅಂತ ಹೇಳಿರ್ತೀನಿ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಎರಡನೇದೇನ್ರಿ? ಸಂತೋಷ. ಹಲ್ಲೆಲೂಯಾ. ಯಾರಲ್ಲಿ ಸಂತೋಷ ಇರುತ್ತೆ? ಯಾರು ದೇವರ ಆತ್ಮನನ್ನು ಹೊಂದಿಕೊಂಡಿರ್ತಾರೋ, ಯಾರು ಪರಿಶುದ್ಧಾತ್ಮವನ್ನು ಹೊಂದಿರ್ತಾರೋ. ಯಾರಿಗೆ ಪರಿಶುದ್ಧಾತ್ಮ ಸಹಾಯಕನಾಗಿರೋದು? ಆತನ ಮಕ್ಕಳಾಗಿರುವಂಥ ನಮಗೆ. ಹಲ್ಲೆಲೂಯಾ. ಯೇಸಪ್ಪ ಹೇಳ್ತಾರೆ, ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾನು ನಿಮಗೊಬ್ಬ ಸಹಾಯಕನನ್ನು ನೇಮಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರೇ, ಮೊದಲನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ. ದೇವರು ಯಾವುದರಲ್ಲಿ ಸಂತೋಷಿಸ್ತಾನೆ? ನ್ಯಾಯದಲ್ಲಿ ಆತನಿಗೆ ಸಂತೋಷ ಉಂಟು. ಹಲ್ಲೆಲೂಯಾ. ಯಾವ ಒಂದು ಸಮಯದಲ್ಲಿ ನಾವು ಸಂತೋಷವನ್ನು ಅನುಭವಿಸ್ತೀವಿ? ಆತನ ಒಂದು ಸನ್ನಿಧಾನದಲ್ಲಿದ್ದಾಗ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದಕ್ಕಾಗಿ ನಾವು ಸಂತೋಷಿಸಬೇಕು? ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಆ ಒಂದು ವಿಷಯಕ್ಕಾಗಿ ನಾವು ಸಂತೋಷಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ನಾವು ಸೈರಣೆಯಲ್ಲಿ, ಅಂದರೆ ಕಷ್ಟಗಳು, ಉಪದ್ರವಗಳ ಮಧ್ಯದಲ್ಲಿದ್ದಾಗ ನಾವು ಯಾವುದನ್ನು ನೆನೆಸ್ಕೊಬೇಕು? ಈ ಲೋಕ ಅಲ್ಲ, ಯಾವುದನ್ನು? ಪರಲೋಕ. ಹಲ್ಲೆಲೂಯಾ. ಪರಲೋಕವನ್ನು ನೆನೆಸ್ಕೊಂಡ್ರೆ ನಾವು ಈ ಲೋಕದಲ್ಲಿ ಏನೇ ಬಂದರೂ ಕೂಡ ನಾವೇನಾಗಲ್ಲ, ಭಯಪಡೋದಕ್ಕೆ ಹೋಗೋದಿಲ್ಲ. ಅದರ ಸಲುವಾಗಿ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಆನಂದವನ್ನು ನಾವು ಪರಿಪೂರ್ಣವಾಗಿ ಹೊಂದಿಕೊಳ್ಳಬೇಕು ಪ್ರಿಯರೇ. ಆತನಲ್ಲಿ ನಾವು ಪರಿಪೂರ್ಣತೆ ಉಳ್ಳ ನಂಬಿಕೆ ಉಳ್ಳವರಾಗಿ ನಾವು ಜೀವಿಸಿದಾದರೆ ದೇವ್ರ ವಾಕ್ಯ ಹೇಳುತ್ತೆ, ಆತನು ನಿನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಆತನು ನಿನ್ನಲ್ಲಿರ್ತಕ್ಕಂಥ ರೋಗವನ್ನು ಆರೋಗ್ಯವಾಗಿ ಮಾರ್ಪಡಿಸ್ತಾನೆ. ನಿನ್ನಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಆತನು ಸಂಪೂರ್ಣವಾಗಿ ನೀಗಿಸಿ ಬಿಡುಗಡೆಯನ್ನು ಅನುಗ್ರಹ ಮಾಡ್ತಾನೆ ಪ್ರೇಯರೇ. ಸತ್ಯವೇದ ಹೇಳ್ತಾ ಇದೆ. ಆದರೆ ದೇವರು ಒಂದು ವಿಷಯಕ್ಕಾಗಿ ಸಂತೋಷ ಪಡೋದಿಲ್ವಂತೆ. ಹಲ್ಲೆಲೂಯಾ. ಒಂದು ವಿಷಯಕ್ಕಾಗಿ ದೇವರು ಸಂತೋಷ ಪಡೋದಿಲ್ಲ. ಕೊನೆಯದಾಗಿ ಅಂಶ ನೋಡ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಾಕ್ಯ. ಕೊನೆಯದಾಗಿ
ದೇವರು ಯಾವ ವಿಷಯದಲ್ಲಿ ಸಂತೋಷ ಪಡ್ತಾ ಇಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಹಲ್ಲೆಲೂಯಾ. ಕಂಟಿನ್ಯೂ ಓದ್ರಿ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನ ಹೊಂದುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಂತಹ ಮಾತು ನೋಡ್ರಿ. ಯಾರಲ್ಲಿ ದೇವರು ಸಂತೋಷ ಪಡೋದಿಲ್ಲಂತೆ? ಯಾರಲ್ಲಿ ಸಂತೋಷ ಪಡೋದಿಲ್ಲ? ಯಾರು ರಕ್ಷಣೆ ಹೊಂದಿ ನೇಗಿಲ ಮೇಲೆ ಕೈ ಇಟ್ಟು ಮತ್ತೆ ಪುನಃ ಲೋಕದ ಕಡೆಗೆ ಯಾರು ನೋಡ್ತಾರೋ, ಯೇಸು ಸ್ವಾಮಿಯನ್ನು ಬಿಟ್ಟು ಪುನಃ ಲೋಕದ ಕಾರ್ಯಗಳ ಕಡೆಗೆ ಯಾರು ಹೋಗ್ತಾರೋ, ನಂಬಿಕೆಯನ್ನು ಯಾರು ಈ ಲೋಕದಲ್ಲಿದ್ದಾಗ ಕೆಡಿಸ್ಕೊಳ್ತಾರೋ, ದೇವರಿಂದ ಪುನಃ ದೂರ ಆಗಿ ಈ ಲೋಕದಲ್ಲಿರ್ತಕ್ಕಂಥ ಐಶ್ವರ್ಯವಾಗಿರ್ಬೋದು, ಹಣದ ವ್ಯಾಮೋಹವಾಗಿರ್ಬೋದು, ಇನ್ನೊಂದು ಮುನ್ನೊಂದು ಕ್ರಿಯೆಗಳಾಗಿರ್ಬೋದು, ಅದರಲ್ಲೇ ಸಂತೋಷಪಟ್ಟು ದೇವರನ್ನು ಧಿಕ್ಕಾರ ಮಾಡಿ ದೇವರಿಂದ ದೂರ ಆಗ್ತಾರೋ, ಆ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಏನಂತೇಳಿ, ನಾನು ಅವರಲ್ಲಿ ಸಂತೋಷ ಪಡುವುದಿಲ್ಲ. ಹಲ್ಲೆಲೂಯಾ. ಆದರೆ ಪೌಲನು ಹೇಳುವಂಥ ಮಾತೇನ್ರಿ? ನಾವಾದರೂ, ಹಲ್ಲೆಲೂಯಾ, ನಾವಾದರೂ ಹಿಂದಕ್ಕೆ ಹೋಗಿ ಏನು ಮಾಡುವಂಥವರಲ್ಲ, ರಕ್ಷಣೆಯನ್ನು ಕಳೆದುಕೊಳ್ಳುವವರಲ್ಲ, ನಾಶನವನ್ನು ಹೊಂದುವವರಲ್ಲ. ಹಿಂದಕ್ಕೆ ಹೋದ್ರೆ ನಾವೇನಾಗ್ತೀವಿ? ನಾಶನಕ್ಕೆ ಗುರಿ ಆಗ್ತೀವಿ. ಹಲ್ಲೆಲೂಯಾ. ಹಿಂದುಗಡೆ ಓದಿವಪ್ಪ, ಮುಂದುಗಡೆ ಬಂದಿದ್ದೀವಿ, ಈಗ ಮೇಲ್ಗಡೆಯಲ್ಲಿ ನಾವು ಇದ್ದೀವಿ. ಈಗ ಮತ್ತೆ ನಾವು ಹಿಂದಕ್ಕೆ ಹೋದ್ರೆ ಏನಾಗ್ತೀವಿ? ಕೆಳಗಡೆ ಬಿದ್ದುಬಿಡ್ತೀವಿ. ಕೆಳಗಡೆ ಬಿದ್ದೀವಿ ಅಂದರೆ ಎಲ್ಲಿ ಬಿದ್ದ ಸೈತಾನ? ಪರಲೋಕದಿಂದ ಎಲ್ಲಿ ಬಿದ್ದ? ಕೆಳಗಡೆ ಬಿದ್ದ. ಹಲ್ಲೆಲೂಯಾ. ಅದರಂಗೆ ನಾವೆಲ್ಲಿ ಬೀಳ್ತೀವಿ? ಪಾತಾಳಕ್ಕೆ ಬೀಳ್ತೀವಿ. ಹಲ್ಲೆಲೂಯಾ. ಬಿದ್ದಂಥ ಸೈತಾನಿಗೆ ದೇವ್ರು ಎಲ್ಲಿಟ್ನಾರಿ? ಎಲ್ಲಿಟ್ನ? ದೇವ್ರನ್ನ ಎಲ್ಲಿ? ದೇವರು ಸೈತಾನನ್ನು ಎಲ್ಲಿ ಬಂಧಿಸಿಟ್ಟಿರುವಂಥದ್ದು? ಸೈತಾನಿಗೋಸ್ಕರವಾಗಿ ದೇವರು ಎಲ್ಲಿ ಸ್ಥಳವನ್ನು ಸಿದ್ಧ ಮಾಡಿರುವಂಥದ್ದು? ಎಲ್ಲಿ? ಯೂದನ ಪತ್ರಿಕೆಯಲ್ಲಿ ನೋಡ್ತೀವಿ. ಎಲ್ಲಿ? ಪಾತಾಳ. ಮನುಷ್ಯರಿಗೋಸ್ಕರವಾಗಿ ಅಲ್ಲ. ಯಾರಿಗೋಸ್ಕರವಾಗಿ? ಸೈತಾನನಿಗೂ ಅವನ ಅನುಚರರಿಗೋಸ್ಕರವಾಗಿ. ಬಿದ್ದರೆ ನಾಶನ ಖಂಡಿತ. ದೇವರ ಒಂದು ರಕ್ಷಣೆಯಿಂದ ಹಿಂದಕ್ಕೆ ಹೋದರೆ ಅವ್ರು ಯಾರೇ ಆಗಿರಲಿ, ಹಲ್ಲೆಲೂಯಾ, ಏನಾಗುತ್ತೆ? ನಾಶನವನ್ನು ಹೊಂದಿಕೊಳ್ಬೇಕಾಗತ್ತೆ. ಆದರೆ ಪೌಲನು ಹೇಳ್ಕೊಳ್ಳುವಂಥ ಮಾತು ನೋಡ್ರಿ, ನಾವಾದರೂ ಹಿಂದಕ್ಕೆ ಹೋಗಿ ನಾಶವಾಗುವವರಲ್ಲ, ದೇವರಲ್ಲಿದ್ದುಕೊಂಡು ನಾವು ದೇವರ ರಕ್ಷಣೆಯನ್ನು ಅನುಭವಿಸುವವರಾಗಿದ್ದೇವೆ, ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇಯರೆ, ನಿಜವಾದ ಸಂತೋಷ ಯಾರಲ್ಲಿದೆ? ದೇವರಲ್ಲಿದೆ. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾ ಇದ್ದಾನೆ, ನನ್ನಲ್ಲಿರುವ ಆನಂದ, ಹಲ್ಲೆಲೂಯಾ, ಯೇಸು ಕೊಡುವಂಥ ಆನಂದ ಈ ಲೋಕದ ಯಾವ ವಸ್ತುಗಳು, ಯಾವ ವ್ಯಕ್ತಿಗಳು, ಯಾವ ಸ್ಥಳಗಳು, ಯಾವ ಒಂದು ಪೂಜಾ ಕೇಂದ್ರಗಳು, ಯಾವ ಚರ್ಚ್ಗಳು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕೊಡೋದಕ್ಕೆ ಸಾಧ್ಯವಿಲ್ಲ. ವಿಗ್ರಹಾರಾಧನೆ ಚರ್ಚ್ಗಳು ಕೆಲವೊಂದು, ಹಲ್ಲೆಲೂಯಾ, ಅವ್ಯಾವುಗಳು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾ ಇರೋದು ಒಂದೇ ಮಾತು, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಕೂಡ ಇರಬೇಕು. ಆ ಆನಂದ ಹಂಗೆ ಇರಬಾರ್ದು, ಅದೇನಾಗಬೇಕು? ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನಿಜವಾದ ಸಂತೋಷವುಳ್ಳವರಾಗಿ ನಾವು ಜೀವಿಸಬೇಕು. ಈ ಲೋಕದಲ್ಲಿ ಅನೇಕರು ಅಂದ್ಕೊಳ್ತಾ ಇರ್ತಾರೆ. ಮೊನ್ನೆ ಯಾರೋ ಒಬ್ಬರು ಸಿನಿಮಾ ರಂಗದಲ್ಲಿ ನಟನೊಬ್ಬರು ತೀರೋದ್ರ ಪ್ರಿಯರು. ಹಲ್ಲೆಲೂಯಾ. ಅದು ಅವ್ರ ಕುಟುಂಬಕ್ಕೆ ಮತ್ತು ಆ ಒಂದು ಇಂಡಸ್ಟ್ರಿಗೆ ಒಂದು ತುಂಬಲಾರದ ಒಂದು ದೊಡ್ಡ ನಷ್ಟ ಆಗಿರ್ಬೋದು. ಹಲ್ಲೆಲೂಯಾ. ಆದರೆ ದಿನಕ್ಕೆ ಅಂಥವರು ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನರು ಏನು ಮಾಡ್ತಾ ಇದ್ದಾರೆ? ಅಂಥವರು ಸಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ರಕ್ಷಣೆ ಇರಲಾರ್ದೆ ಅವರು ಸತ್ತರೂ ಕೂಡ ಅವ್ರಿಗೇನಿಲ್ಲ, ಸಂತೋಷ ಇಲ್ಲವಲ್ಲ. ಅವ್ರು ಏನೆಲ್ಲ ಮೆರವಣಿಗೆ ಮಾಡಲಿ, ಏನೆಲ್ಲ ಫ್ಲೆಕ್ಸ್ಗಳು ಹಾಕಿ ಅವ್ರ ಹೆಸರುಗಳು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಏನೆಲ್ಲ ನ್ಯೂಸು ಕಂಪ್ಲೀಟಾಗಿ ಅವ್ರ ಮೇಲೆ ಫೋಕಸ್ ಮಾಡಿತ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನಗೆ ಭಾಳ ಬೇಸರ ಬಂತು ಕೆಲವೊಂದು ಸಂಗತಿಗಳನ್ನು ನೋಡಿದಾಗ. ಯಾಕೆ ಹೇಳ್ರಿ? ಅಯ್ಯಪ್ಪ ಏನಾಗ್ಬಿಟ್ಟಿದ್ದಾನೆ? ಹೋಗ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಆದರೆ ಆ ರೀತಿಯಲ್ಲಿ ಎಷ್ಟೋ ಜನರು ಆವತ್ತಿನ ದಿನವೇ ಏನಾಗಿದ್ದಾರೆ? ಹೋಗಿದ್ದಾರೆ ಪ್ರಿಯರೇ. ಆದರೆ ಅವರು ಹೋಗೋದಕ್ಕಿಂತ ಮುಂಚಿತವಾಗಿ ರಕ್ಷಕನನ್ನು ಏನು ಮಾಡಲಿಲ್ಲ, ಅವರು ತಿಳಿದುಕೊಳ್ಳಲಿಲ್ಲ. ಹಲ್ಲೆಲೂಯಾ. ಸೀಮೆಯೋನನ್ನು ಹೇಳುವಂಥ ಸಾಕ್ಷಿ ಏನ್ರಿ? ನೀನು ನೇಮಿಸಿದ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು, ಈಗ ನನಗೆ ಹೋಗುವುದಕ್ಕೆ ಅಪ್ಪಣೆಯಾಗಲಿ. ಹಲ್ಲೆಲೂಯಾ. ಮಾತು ನೆನಪಿದೆನಾ? ಏನ್ರಿ? ನೀನು ನೇಮಿಸಿದಂಥ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಅದರಂಗೆ ನಾವು ರಕ್ಷಕನನ್ನು ಸಂಧಿಸಿದ ಮೇಲೆ
ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸ್ಬೇಕು. ರಕ್ಷಕನನ್ನು ಸಂಧಿಸಲಾರದೆ ಈ ಲೋಕದಲ್ಲಿ ನಾವು ಜೀವಿಸಿದರೆ ನಮಗೆ ನಿಜವಾದ ಸಂತೋಷವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿರ್ತಕ್ಕಂಥದ್ದು ಯಾವುದು ಕೂಡ ನಿಜವಾದ ಸಂತೋಷವನ್ನು ಕೊಡೋದಿಲ್ಲ. ಯೇಸು ಕ್ರಿಸ್ತನು ಮಾತ್ರ ನಿಜ ಸಂತೋಷವನ್ನು ಕೊಡುತ್ತಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವೇಳೆ ನಿನಗಿರುವಂಥ ಉಪದ್ರವದ ಮಧ್ಯದಲ್ಲಿ ದೇವರ ಆತ್ಮನಲ್ಲಿ ನೀನು ಸಂತೋಷ ಪಡದೆ ದುಃಖ ಪಡ್ತಾ ಇದೆಯೇನೋ ಸಹೋದರ ಸಹೋದರಿ, ಸತ್ಯವೇದ ಹೇಳ್ತಾ ಇದೆ, ಪೌಲನು ಸೆರೆಮನೆಯಲ್ಲಿ ಇದ್ದಾಗಲೂ, ಬೇಡಿಗಳಿಂದ ಬಂಧಿತನಾಗಿದ್ದಾಗಲೂ, ಅನೇಕ ಅವಮಾನದ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಲೇಖನಿಯನ್ನು ಬರಿತಾನೆ, ಪತ್ರಿಕೆಯನ್ನು ಬರಿತಾನೆ. ಹಬಕ್ಕೂಕನ ಸಾಕ್ಷಿ ಏನು? ಮಂದೆಯಲ್ಲಿ ಕುರಿಗಳು ಇಲ್ಲದೇ ಇದ್ದರು, ದ್ರಾಕ್ಷೆ ತೋಟದಲ್ಲಿ ದ್ರಾಕ್ಷೆಗಳು ಗೊಂಚಲುಗಳು ಇಲ್ಲದೇ ಇದ್ದರು, ಅಂಜೂರ ಹಣ್ಣುಗಳು ಸಿಕ್ಕದೇ ಇದ್ದರು, ಏನು ಇಲ್ಲಾರದೆ ಇದ್ದರೂ ಕೂಡ ನಾನು ದೇವರಲ್ಲಿ ಸಂತೋಷಿಸುತ್ತೇನೆ, ನಾನು ದೇವರಲ್ಲಿ ಉಲ್ಲಾಸಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಅಂಥ ಸಂತೋಷವನ್ನು ನೀವು ಉಳ್ಳವರಾಗಿದ್ದೀರಾ? ಅಂಥ ನಂಬಿಕೆ ಕಡೆಗೆ ನೀವು ಬಂದಿದ್ದೀರಾ? ಇವತ್ತಿನ ಸಂದೇಶ ನಿಮಗೆ ಸ್ವಲ್ಪ ವ್ಯತ್ಯಾಸಕರವಾಗಿರಬಹುದು. ದೇವರ ವಾಕ್ಯ ಹೇಳ್ತಾ ಇದೆ, ಉಪದ್ರವ ಇರಲಿ ಅಥವಾ ಏನೇ ಕಷ್ಟ ಇರಲಿ, ನಷ್ಟ ಇರಲಿ, ನಾವು ಸಂತೋಷ ಪಡಬೇಕು. ಯಾಕಂದರೆ ಮಹಾಪದವಿ ದೇವರು ನನ್ನ ನಿನ್ನ ಹೆಸರನ್ನು ಪರಲೋಕದಲ್ಲಿ ಬರೆದಿದ್ದಾನೆ. ಅದು ಅಳೆದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆತನು ತನ್ನ ರಕ್ತ ಕೊಟ್ಟು ನನ್ನನ್ನು ನಿನ್ನನ್ನು ಕೊಂಡುಕೊಂಡಿದ್ದಾನೆ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಅಸಂತೋಷ ದುಃಖ ಎನ್ನುವಂಥದ್ದು ಸೈತಾನನು ತಂದು ಹಾಕಿದ್ದಾನೇನೋ ಆ ದುಃಖವನ್ನು ದೇವರು ನೀಗಿಸ್ತಾನೆ. ಪ್ರಿಯರೇ, ಅನಾರೋಗ್ಯದ ಮಧ್ಯದಲ್ಲಿ ಸಂತೋಷಪಟ್ಟರು ಅನೇಕರು ಭಕ್ತರು. ಹಿಜ್ಕೀಯನಿಗೆ ಭಯಂಕರವಾಗಿರುವಂಥ ಕ್ಯಾನ್ಸರ್, ಆ ಗಡ್ಡೆಯ ಮಧ್ಯದಲ್ಲಿಯೂ ಕೂಡ ಆ ಒಂದು ರೋಗಕ್ಕೆ ಆತನು ಹೆಚ್ಚಿನ ಶಕ್ತಿಯನ್ನು ಕೊಡದೆ ದೇವರ ಮೇಲೆ ದೃಷ್ಟಿ ಇಟ್ಟು ದೇವರ ಸನ್ನಿಧಾನವನ್ನು ಅಪೇಕ್ಷೆ ಮಾಡಿದಾಗ, ದೇವರ ಸನ್ನಿಧಾನದಲ್ಲಿ ಇರುವಂಥ ಸಂತೋಷ ಸಮಾಧಾನವನ್ನು ಆತನ ಅಪೇಕ್ಷೆ ಮಾಡಿದಾಗ ಸತ್ಯವೇದ ಹೇಳ್ತಾ ಇದೆ, ಏಷಾಯನೇ ನೀ ಒಳಗಡೆ ಹೋಗಿ ಹೇಳು ಹಿಜ್ಕೀಯನಿಗೆ, ನಾನು ಆತನಿಗೆ 15 ವರ್ಷಗಳನ್ನು ಹೆಚ್ಚಿನ ಆಯಸ್ಸನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಆವತ್ತಿನ ದಿನ ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂಥ ಆ ಒಂದು ಕ್ಯಾನ್ಸರ್ ಗಡ್ಡೆ ಚರಿತ್ರೆ ಹೇಳುತ್ತದೆ. ಪ್ರಿಯರೇ, ನಮ್ಮ ಅಂಗೈ ಕೂಡ ಒಳಗಡೆ ತೂರುವಷ್ಟು ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಾಗಿತ್ತು ಎಂಬುದಾಗಿ, ಒಳಗಡೆ ಹುಳಗಳು ಭಯಂಕರವಾದ ಸ್ಥಿತಿಯಲ್ಲಿದ್ದವು ಎಂಬುದಾಗಿ, 2 kg ಹೊರಗಡೆ ಮಾಂಸ ತಂದು ಆ ಹುಳಗಳಿಗೆ ಇಡ್ತಾ ಇದ್ರು ಎಂಬುದಾಗಿ. ಆದರೆ ಹಿಜ್ಕೀಯ ದೇವರ ಸನ್ನಿಧಾನವನ್ನು ಅಪೇಕ್ಷೆ ಪಟ್ಟು ದೇವರ ಸನ್ನಿಧಾನದಲ್ಲಿ ಆನಂದಿಸಿದ, ಸಂತೋಷಿಸಿದ. ದೇವರ ವಾಕ್ಯ ಹೇಳ್ತಾ ಇದೆ, ನಾಡದು ನೀನು ನನ್ನ ಆಲಯಕ್ಕೆ ಬಂದು ಸಾಕ್ಷಿ ಕೊಡ್ತೀಯಾ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಆತನು ಆಲಯಕ್ಕೆ ಬಂದು ಸಾಕ್ಷಿ ಕೊಟ್ಟ. ಯಾರಿಂದಲೂ ಕೂಡ ವಾಸಿಯಾಗದ ಆ ಒಂದು ಅನಾರೋಗ್ಯ ಯೇಸುವಿನ ನಾಮದಲ್ಲಿ ತೊಲಗಿಸಲ್ಪಡ್ತು. ಪ್ರಿಯರೇ, ಇವತ್ತು ನಿನ್ನ ಜೀವಿತದಲ್ಲಿ ಯಾವುದೋ ನಿನಗೆ ದುಃಖವನ್ನು ಉಂಟು ಮಾಡಿದೇನು, ಆದ್ರ ವಾಕ್ಯ ಹೇಳ್ತಾ ಇದೆ, ಆತನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷವಿದೆ. ಅದನ್ನು ನೀನು ಹುಡುಕುವುದೇ ಆದರೆ ಆತನು ಆ ದುಃಖವನ್ನು ದೂರ ಮಾಡ್ತಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ನಿಜವಾದ ಸಂತೋಷ ಯೇಸುವಿನಲ್ಲಿ ಮಾತ್ರ ಇದೆ. ಆ ಯೇಸು ಹೇಳ್ತಾ ಇದ್ದಾರೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕೆಂತಲೂ. ಹಲ್ಲೆಲೂಯಾ. ಯೇಸಪ್ಪನವರು ಪ್ರಾರ್ಥನೆ ಮಾಡಬೇಕು. ಎಸ್, ಸ್ತೋತ್ರ. ಎಸ್ ಸ್ವಾಮಿ ಸ್ವಾಮಿ ಬಾಯಿಗೆ ಮಾಡಿ ರಾಜ ಜನರ ಸಂತೋಷವನ್ನು ಮನೆ ಮಾಡಿದೆ. ಸ್ತೋತ್ರ ಸ್ವಾಮಿ. ನಾವು ಕೂಡ ಸ್ವಾಮಿ ಸಂತೋಷ ಪಡೋದಾದ್ರೆ ನಾವು ನಿನ್ನಲ್ಲಿ ಸ್ವಾಮಿ ಸ್ತೋತ್ರ ಸ್ವಾಮಿ. ಇವತ್ತು ಹೇಳಿದ ವಾಕ್ಯಗಳನ್ನು ಸ್ವಾಮಿ ನಾನು ಮಾತಾಟಾಗುವಂತೆ ಮಾಡಿದೆ. ಸ್ತೋತ್ರ ಸ್ವಾಮಿ. ರಾಜ ಕರ್ತನೆ ಶಾಸಕ ನಂಬಿಕೆ ಸಾಕಷ್ಟು ಸ್ವಾಮಿ. ಅದು ಕೂಡ ನಾವು ಹೇಗಿರಪ್ಪ ಸ್ವಾಮಿ. ಆಸ್ತಿ ಬಲಪಡಿಸಪ್ಪ, ನೀನೇ ಸಹಾಯ ಮಾಡಿ ಬಲಪಡಿಸಪ್ಪ. ಕರ್ತನ ಸಂಘ ಇದು ಮಾತನಾಡಿ ಸ್ತೋತ್ರ ಸ್ವಾಮಿ. ದೊಡ್ಡ ಜೊತೆ ಸ್ತೋತ್ರ ಕರ್ತನೆ ಸ್ವಾಮಿ. ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವದಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು
ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೈವ ಸೇವಕರು ಅವರು ಮಾಡುವಂಥ ಸೇವೆ, ಅವರ ಕುಟುಂಬ ಮಕ್ಕಳ ಸಂಗಡಲು, ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೆನ್, ಆಮೆನ್. ಇಂಥ